ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಬಣ ಮತ್ತು ರಮೇಶ್ ಕುಮಾರ್ ಬಣಗಳ ನಡುವೆ ಕಿತ್ತಾಟ ಜೋರಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಅಧಿಕಾರಕ್ಕಾಗಿ ಮುಸುಕಿನ ಗುದ್ದಾಟ ಹೆಚ್ಚಾಗುತ್ತಿದೆ. ಕಾಂಗ್ರೆಸ್ ಮನೆ 3 ಭಾಗಗಳಾಗಿದ್ದು, ಲೋಕಸಭಾ ಚುನಾವಣೆಯ ನಂತರ 4 ತಿಂಗಳ ಒಳಗಾಗಿ ವಿಧಾನಸಭಾ ಚುನಾವಣೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಮತದಾರರು ಸಿದ್ಧರಾಗಬೇಕು ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ಅಭ್ಯರ್ಥಿ ಮಲ್ಲೇಶ್ ಬಾಬುರವರ ಮತಪ್ರಚಾರಕ್ಕಾಗಿ ಆಯೋಜಿಸಲಾಗಿದ್ದ ಬೃಹತ್ ರೋಡ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ವಿರುದ್ಧ ನೆಹರುರವರು ಪ್ರಚಾರ ಮಾಡಿ 2 ಬಾರಿ ಸೋಲಿಸಿದರು. ಶವ ಸಂಸ್ಕಾರಕ್ಕೆ ಸ್ಥಳವನ್ನು ನೀಡದೆ ಅಪಮಾನಗೊಳಿಸಿದರು. ಭಾರತ ರತ್ನ ನೀಡಲು ಮೀನ-ಮೇಷ ಎನಿಸಿದರು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಅಂಬೇಡ್ಕರ್ ಅವರ ಹೆಸರನ್ನು ವಿಶ್ವದಲ್ಲಿ ಚಿರಸ್ಥಾಯಿಗೊಳಿಸಲು ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಂಚತೀರ್ಥಗಳನ್ನು ಸ್ಥಾಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗೆ ದಲಿತರ ಮತ ಕೇಳುವ ಹಕ್ಕಿಲ್ಲ ಎಂದರು. ಕೋಲಾರ ಕ್ಷೇತ್ರದ ಮತದಾರರು ಮಲ್ಲೇಶ್ ಬಾಬುರವರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಬೇಕು. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರವರ ಕೈ ಬಲಪಡಿಸಬೇಕು. ಚುನಾವಣೆಯ ನಂತರ ಎಚ್.ಡಿ. ಕುಮಾರಸ್ವಾಮಿ ರವರು ಕೃಷಿ ಅಥವಾ ನೀರಾವರಿ ಸಚಿವರಾಗುವುದು ಖಚಿತ. ತದನಂತರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರಿಗೆ ಕರೋನಾ ಇಂಜೆಕ್ಷನ್ ಕೊಟ್ಟಿರೋದು ಫ್ರೀಯಾಗಿ ನರೇಂದ್ರ ಮೋದಿ ಅವರು ಕರೋನಾ ಇಂಜೆಕ್ಷನ್ ಕೊಟ್ಟಿರೋದು ನರೇಂದ್ರ ಮೋದಿ ನಾಗಸ್ವಾಮಿಯವರಿಗೂ ಕರೋನಾ ಇಂಜೆಕ್ಷನ್ ಕೊಡೋದು ನಾವೇ. ಅಂತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ನಮ್ಮ ಮುಖಂಡಗಳೆಲ್ಲ ಸೇರಿದ್ದೀವಿ, ನೀವು ಪ್ರತಿ ಗ್ರಾಮಗಳನ್ನು ಹೋಗ್ಬೇಕು. ಇದು ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ. ಇದು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸರ್ಕಾರದ ಬಕ್ಸ ಎಲ್ಲ ಖಾಲಿ ಮಾಡಿ 2G ಹಗರಣ, ಕಲ್ಲಿದ್ದಲ ಹಗರಣ, ಆ ಹಗರಣ, ಈ ಹಗರಣ ಮಾಡಿ ಖಾಲಿ ಮಾಡಿ ಬಕ್ಸ ನರೇಂದ್ರ ಮೋದಿ ಅವರಿಗೆ ಖಾಲಿ ಚೆಂಬು ಕೊಟ್ರಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆ ಖಾಲಿ ಚೆಂಬನ್ನ ಅಕ್ಷಯ ಪಾತ್ರೆಯಾಗಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ 1,82,000 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ನೀವೇನು ಮಾಡಿದ್ರಿ? 5 ಗ್ಯಾರಂಟಿಗಳು ಕೊಡ್ತೀನಿ ಅಂತೇಳಿ 10 KG ಅಕ್ಕಿ ಕೊಡ್ತೀನಿ ಅಂತೇಳಿ ಕೊಟ್ರೆ ಅದಾದ್ಮೇಲೆ ನಮ್ಮ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 3,000 ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ರ? ಚೆಂಬು ಕೊಟ್ರಿ. ಇವತ್ತು ಕುಡಿಯೋಕ್ಕೂ ನೀರು ಕೊಟ್ಟಿಲ್ಲ, ಇದಕ್ಕೋದ್ರೆ ತೊಳಕೊಳ್ಳಕ್ಕೂ ಕೊಟ್ಟಿಲ್ಲ, ಖಾಲಿ ಚೆಂಬು ಕೊಟ್ಟಿದ್ದೀರಿ ನೀವು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ನೀವು ಇಲ್ಲಿ MLA ಆದ್ಮೇಲೆ ಬರಗಾಲ ಅನ್ನೋದು ಶುರು ಆಗೋಯ್ತು. ಇವತ್ತು ಕಾಂಗ್ರೆಸ್ ಮನೆ 3 ಬಾಟ್ಲಾಗಿದೆ. ಒಂದ್ ಕಡೆ ಕೇಕ್ ಮುನಿಯಪ್ಪನ ಬಣ, ಒಂದ್ ಕಡೆ ರಮೇಶ್ ಕುಮಾರ್ ಬಣ. ಆ ರಮೇಶ್ ಕುಮಾರ್ ಹೇಳ್ತಾರೆ, ರೈತರೇ, ಒಕ್ಕಲಿಗರೇ ಅಂತಾರೆ. ಆ ಒಕ್ಕಲಿಗರು, ಈ ಎಸ್ಸಿಗಳು, ಈ OBCಗಳು, ಈ ಮಹಿಳೆಯರು, ಈ ಯುವಕರು ಓಟ್ ಹಾಕಿದ್ರಿಂದ ನೀವೆಲ್ಲ MLAಗಳಾಗಿದ್ದು. ಇವರೆಲ್ಲ ಓಟ್ ಹಾಕಿಲ್ಲ, ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಇವತ್ತು ಮಲ್ಲೇಶ್ ಬಾಬರ್ ಗೆದ್ದಿದ್ದಾದ್ಮೇಲೆ SN ನಾಗಸ್ವಾಮಿಗೆ BP, ಶುಗರ್. ಈ ಕರ್ನಾಟಕದಲ್ಲಿ ಈ ಸರ್ಕಾರ ಒಂದ್ ಕಡೆ DK ಶಿವಕುಮಾರ್, ಒಂದ್ ಕಡೆ ಸಿದ್ದರಾಮಯ್ಯನವರು, ಇವರಿಬ್ರು ಜಗಳ ಆಡ್ಕೊಂಡು ಒಬ್ರನ್ನೊಬ್ರು ಯಾವ್ದಾಡ್ಕೊಂಡು ಅವರಿಗೆ ಸರ್ಕಾರ ಬಿದ್ದೋಗ್ತೈತೆ. 4 ತಿಂಗಳಲ್ಲಿ ಎಲೆಕ್ಷನ್ ಬರ್ತೈತೆ. MLA ಎಲೆಕ್ಷನ್ 4 ತಿಂಗಳಲ್ಲಿ ಬರ್ತೈತೆ. ರೆಡಿ ಆಗಿರ್ಬೇಕು MLA ಎಲೆಕ್ಷನ್ಗೆ. ಅದಕ್ಕೋಸ್ಕರ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು. ನಿಮ್ಗೆ ಅಂಬೇಡ್ಕರ್ ಹೆಸರು ಹೇಳಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಗೆ ಅರ್ಹತೆ ಇಲ್ಲ. ನಿಮ್ಗೆ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥವ್ರು ನೀವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ
ಇವತ್ತು ಅಂಬೇಡ್ಕರ್ ರೆಸ್ಪೆಕ್ಟ್ ಕೊಡ್ತಾವ್ರೆ. ಹಿಂದೆ ನೆಹರೂರವರು 2 ಬಾರಿ ಅಂಬೇಡ್ಕರ್ನ ಸೋಲ್ಸೋದಕ್ಕೆ ಹೋಗಿ ಪ್ರಚಾರ ಮಾಡಿ ಸೋಲ್ಸಿರ್ತಕ್ಕಂಥ ಖಳನಾಯಕರು ನೀವು ಕಾಂಗ್ರೆಸ್ ಅವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಅವರು ತೀರೋದಂತ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ 20 ಎಕರೆ 30 ಎಕರೆ ಜಾಗ ಇಟ್ಕೊಂಡಿದ್ದೀರಿ ನಿಮ್ಮ ಸಮಾಧಿಗಳಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಂತ ಸಂದರ್ಭದಲ್ಲಿ 6 ಅಡಿಗೂ 3 ಅಡಿನೂ ಜಾಗ ಕೊಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಈ ದೇಶದಲ್ಲಿ ಸಂವಿಧಾನನ ಹೆಚ್ಚು ಬಾರಿ 198 ಬಾರಿ ಚೇಂಜ್ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಈ ಖಳನಾಯಕರು. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು